ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತಾ ಗೌಡ. ಸ್ಯಾಂಡಲ್ವುಡ್ ನಲ್ಲಿ ಯುದ್ಧ ಈ ಒಂದು ಪದ ಬಹಳ ಸದ್ದು ಮಾಡ್ತಾ ಇದೆ. ಒಂದು ವೇದಿಕೆಯಲ್ಲಿ ನಿಂತು ಮಾತನಾಡಿದ ಮಾತುಗಳು ಇಂದು ಬಹಳಷ್ಟು ಗೊಂದಲಗಳಿಗೆ ಕಾರಣವಾಗಿದೆ. ನನ್ನ ಮಾತು ನಟ ದರ್ಶನ್ ವಿರುದ್ಧ ಅಲ್ಲ ಅಂತ ಕಿಚ್ಚ ಸುದೀಪ್ ಹೇಳ್ತಿದ್ದಾರೆ. ವಿಜಯಲಕ್ಷ್ಮಿ ತಿರುಗೇಟು ಕೊಟ್ಟಿದ್ದು ಸುದೀಪ್ಗೆ ಅಲ್ಲ ಅಂತ ಸಾಲು ಸಾಲು ನಟ ನಟಿಯರು ಹೇಳ್ತಾ ಇದ್ದಾರೆ. ಆದ್ರೆ ಇದುವರೆಗೂ ಕೂಡ ನಾನು ತಿರುಗೇಟು ಕೊಟ್ಟಿದ್ದು ಸುದೀಪ್ಗೆ ಅಲ್ಲ ಅಂತ ದರ್ಶನ್ ಪತ್ನಿ ಹೇಳ್ತಿಲ್ಲ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಕಿಚ್ಚ ಅಭಿಮಾನಿಗಳ ವಿರುದ್ಧ ದೂರು ನೀಡಿ ಯುದ್ಧವನ್ನ ಮುಂದುವರೆಸಿದ್ದಾರೆ ವಿಜಯಲಕ್ಷ್ಮಿ. ಸುದೀಪ್ ಅವರ ಆ ಪದಗಳ ಬಳಕೆ ಅವಶ್ಯಕತೆ ಇರಲಿಲ್ಲ ಅಂತ ಕೆಲವರು ಹೇಳ್ತಿದ್ದಾರೆ. ಈ ಮಧ್ಯೆ ಸುದೀಪ್ ದರ್ಶನ್ ಬಗ್ಗೆ ಅಚ್ಚರಿಯ ಪೋಸ್ಟ್ ಒಂದನ್ನ ಮಾಡಿದ್ದಾರೆ. ಈ ಎಲ್ಲ ವಿಚಾರಗಳನ್ನ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಈ ಸ್ಪೆಷಲ್ ರಿಪೋರ್ಟ್ ನಲ್ಲಿ. ಸ್ಯಾಂಡಲ್ವುಡ್ ನಲ್ಲಿ ಸದ್ಯ ಕಿಚ್ಚ ಸುದೀಪ್ ಮತ್ತು ದರ್ಶನ್ ಅಭಿಮಾನಿಗಳ ನಡುವೆ ತೀವ್ರ ಯುದ್ಧ ನಡೀತಿದೆ. ಹಳೆಯ ಸ್ನೇಹದ ನಡುವೆ ಪ್ರಾರಂಭವಾದ ಗಲಾಟೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಹುಬ್ಬಳ್ಳಿಯಲ್ಲಿ ನಡೆದ ಮಾರ್ಕ್ ಸಿನಿಮಾ ಪೂರ್ವ ಬಿಡುಗಡೆ ಕಾರ್ಯಕ್ರಮದಲ್ಲಿ ಸುದೀಪ್ ಯುದ್ಧ ಎಲ್ಲಿ ಬೇಕಾದರೂ ನಡೆಯಲಿದೆ ಎಂದು ಘೋಷಿಸಿದ ಸಂದರ್ಭ ಕೆಲವು ಅಭಿಮಾನಿಗಳು ಇದನ್ನು ದರ್ಶನ್ ವಿರುದ್ಧವೆಂದು ತಪ್ಪಾಗಿ ಅರ್ಥ ಮಾಡಿಕೊಂಡ್ರು. ಈ ಘಟನೆಯ ತಕ್ಷಣವೇ ಸುದೀಪ್ ಸ್ಪಷ್ಟನೆ ನೀಡಿದ್ದಾರೆ. ನನ್ನ ಮಾತುಗಳು ದರ್ಶನ್ ವಿರುದ್ಧವಲ್ಲ, ಇದು ಕೇವಲ ಪೈರಸಿ ವಿರುದ್ಧ ಎಂದು ಅವರು ಹೇಳಿದ್ದಾರೆ. ಅವರು ತಮ್ಮ ಅಭಿಮಾನಿಗಳಿಗೆ ಹೇಳಿದ್ದು ಯುದ್ಧದ ಉದ್ದೇಶ ಯಾರನ್ನು ಕಿಡಿಕಾರಿಸುವುದಲ್ಲ ಎಂದು ವಿವರಿಸಿದ್ದಾರೆ. ಸುದೀಪ್ ಈ ಸ್ಪಷ್ಟನೆಗೆ ಬೆಂಬಲವಾಗಿ ಕೆಲವು ಸೆಲೆಬ್ರಿಟಿಗಳು ಪ್ರೇಮ್, ರಕ್ಷಿತಾ ಪ್ರೇಮ್, ತರುಣ್ ಸುಧೀರ್ ಮುಂತಾದವರು ಮುಂದೆ ಬಂದಿದ್ದಾರೆ. ಆದರೂ ಅವರ ಮಾತುಗಳು ಫ್ಯಾನ್ಸ್ಗಳಿಗೆ ತಾತ್ಕಾಲಿಕ ಶಾಂತಿ ಕೊಟ್ಟರು. ಸಾಮಾಜಿಕ ಜಾಲತಾಣದಲ್ಲಿ ಯುದ್ಧ ಮುಂದುವರೆದಿದೆ. ಕೆಲ ಸುದೀಪ್ ಅಭಿಮಾನಿಗಳು ದರ್ಶನ್ ವಿರುದ್ಧ ಅಪವ್ಯಾಖ್ಯಾನಗಳನ್ನು ಹಂಚುತ್ತಿದ್ದಾರೆ. ಕೆಲವರು ತೀವ್ರವಾಗಿ ಕಿಡಿಕಾರಿಸುತ್ತಿದ್ದಾರೆ. ಫ್ಯಾನ್ಸ್ಗಳ ಸಂಘರ್ಷ ಈಗ ತೀವ್ರ ಹಂತದಲ್ಲಿದೆ. ಇದರ ನಡುವೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ತೀವ್ರ ತಿರುಗೇಟು ನೀಡಿದ್ದಾರೆ. ನಾನು ತಿರುಗೇಟು ಕೊಟ್ಟಿದ್ದು ಸುದೀಪ್ಗೆ ಅಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ವಾಸ್ತವವಾಗಿ ಅವರು ತಮ್ಮ ಅಭಿಮಾನಿಗಳಿಗೆ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಹರಡುವ ಹೇಳಿಕೆಗಳಿಗೆ ನೇರ ಪ್ರತಿಕ್ರಿಯೆ ನೀಡಿದ್ದಾರೆ. ಕೆಲವು ಅಭಿಮಾನಿಗಳು ಇದನ್ನು ಸಕಾರಾತ್ಮಕವಾಗಿ ತೆಗೆದುಕೊಂಡರು. ಕೆಲವರು ಅವರ ಮಾತುಗಳೊಂದಿಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವಿಜಯಲಕ್ಷ್ಮಿಯ ತಿರುಗೇಟು ಕೇವಲ ನಕಾರಾತ್ಮಕ ಪ್ರತಿಕ್ರಿಯೆಗಳಿಗಲ್ಲ. ಅವರು ಸಾಮಾಜಿಕ ಜಾಲತಾಣದಲ್ಲಿ ಕಿಚ್ಚ ಅಭಿಮಾನಿಗಳ ವಿರುದ್ಧ ದೂರು ನೀಡಿದ್ದಾರೆ. ಅಶ್ಲೀಲ, ಅವಹೇಳನಕಾರಿ ಸಂದೇಶಗಳನ್ನು ಹರಡಿದ ಖಾತೆಗಳ ವಿರುದ್ಧ ಪೊಲೀಸ್ ದೂರು ನೀಡಿರುವುದು ಈ ಯುದ್ಧವನ್ನು ಮತ್ತಷ್ಟು ತೀವ್ರಗೊಳಿಸಿದೆ. ಸುದೀಪ್ ಅವರ ಅಭಿಮಾನಿಗಳಿಗೆ ಅವರು ಶಾಂತಿಯುತ ನಡವಳಿಕೆ ನಡೆಸಬೇಕು ಎಂದು ಸಲಹೆ ನೀಡಿದ್ದಾರೆ. ನಾನು ಉತ್ತರ ನೀಡಿದ್ದೇನೆ, ಹೆಚ್ಚು ತೀವ್ರ ಪ್ರತಿಕ್ರಿಯೆ ನೀಡಬೇಡಿ ಎಂದು ಅವರು ಹೇಳಿದ್ರು. ಆದರೆ ಕೆಲ ಅಭಿಮಾನಿಗಳು ತಮ್ಮ ಸ್ಟಾರ್ ರಕ್ಷಣೆಗಾಗಿ ತಮ್ಮ ಪ್ರತಿಕ್ರಿಯೆಯನ್ನು ನಿಲ್ಲಿಸುತ್ತಿಲ್ಲ. ಸುದೀಪ್ ದರ್ಶನ್ ನಡುವಿನ ಸ್ನೇಹ ಮತ್ತು ಒಳ್ಳೆಯ ಸಂಬಂಧಗಳ ಬಗ್ಗೆ ಕೆಲವು ತಾರೆಗಳು ಮಾತು ನೀಡಿದ್ದಾರೆ. ತಾರೆಗಳ ಬೆಣ್ಣೆಗೆ ಬೆಲೆ ಇಲ್ಲ ಎಂದು ನಿರ್ದೇಶಕ ಪ್ರೇಮ್ ಹೇಳ್ತಾರೆ. ಆದರೆ ಕೆಲವರಿಗೆ ಇದು ಅಸಂಬಂಧಿತವಾಗಿ ತೋರುತ್ತಿದ್ದು ಅಭಿಮಾನಿಗಳು ವಾತಾವರಣವನ್ನು ಹಾಳು ಮಾಡುತ್ತಿರುವಂತೆ ಕಾಣುತ್ತಿದೆ. ಸುದ್ದಿಗಾರರು ಗಮನಿಸಿದ್ದಾರೆ. ಕಾರ್ಯಕ್ರಮಗಳಲ್ಲಿ ಇಬ್ಬರ ನಡುವಿನ ಉತ್ತಮ ಸ್ನೇಹವೇ ಸ್ಪಷ್ಟವಾಗಿರುವುದಾದರೂ ಫ್ಯಾನ್ಸ್ಗಳು ತಮ್ಮ ವೈಯಕ್ತಿಕ ಅಭಿಪ್ರಾಯ ಮತ್ತು ಟೀಕೆಯ ಮೂಲಕ ಯುದ್ಧ ಮುಂದುವರಿಸುತ್ತಿದ್ದಾರೆ. ಸುದೀಪ್ ದರ್ಶನ್ ಒಬ್ಬರಿಗೊಬ್ಬರು ನೇರವಾಗಿ ದ್ವೇಷ ಹೊಂದಿಲ್ಲ. ಆದರೆ ಸಾಮಾಜಿಕ ಜಾಲತಾಣವು ಇದನ್ನು ವಿದ್ವೇಷದಂತೆ ತೋರಿಸುತ್ತಿದೆ. ಮಾರ್ಕ್ ಚಿತ್ರದ ಪ್ರಚಾರ, ಅಭಿಮಾನಿಗಳ ಸಂಘರ್ಷ ನಡುವೆಯೂ ಹೆಚ್ಚು ಗಮನ ಸೆಳೆದಿದೆ. ಕೆಲವು ಫ್ಯಾನ್ಸ್ಗಳು ಹಾಸ್ಯ ಮಾಡುವವರು, ಕೆಲವರು ತೀವ್ರವಾಗಿ ವ್ಯವಹರಿಸುತ್ತಿದ್ದಾರೆ. ಸುದೀಪ್ ತಮ್ಮ ಅಭಿಮಾನಿಗಳಿಗೆ ಶಾಂತವಾಗಿ ವರ್ತಿಸುವಂತೆ ಹೇಳಿದ್ರು. ಕೆಲವು ಅಭಿಮಾನಿಗಳು ತಮ್ಮ ಸ್ಟಾರ್ ರಕ್ಷಣೆಗಾಗಿ ವೇದಿಕೆ ಮೇಲೆ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಕಿಡಿಕಾರುತ್ತಿದ್ದಾರೆ. ಈ ಮೂಲಕ ಯುದ್ಧವು ತೀವ್ರ ಹಂತದಲ್ಲಿದೆ. ವಿಜಯಲಕ್ಷ್ಮಿಯ ಕ್ರಮಗಳು ದೂರು ನೀಡಿರುವುದರಿಂದ ಫ್ಯಾನ್ಸ್ ಯುದ್ಧವನ್ನು ನಿಲ್ಲಿಸಲು ಪ್ರಯತ್ನಿಸುತ್ತಿಲ್ಲ. ಬದಲಿಗೆ ಇದು ಮತ್ತಷ್ಟು ಗಂಭೀರವಾಗಿ ಮುಂದುವರೆದಂತೆ ತೋರುತ್ತಿದೆ. ಸುದೀಪ್ ಸ್ಪಷ್ಟನೆ ನೀಡಿದ್ರು, ಕೆಲ ಅಭಿಮಾನಿಗಳು ನಂಬಲಿಲ್ಲ. ಇದರ ನಡುವೆ ಕೆಲವರು ಯುದ್ಧವನ್ನು ಸಕಾರಾತ್ಮಕವಾಗಿ ತೆಗೆದುಕೊಂಡು ಚಿತ್ರಕ್ಕೆ ಹೆಚ್ಚಿನ ಗಮನ ಸೆಳೆಯುವಂತೆ ಮಾಡುತ್ತಿದ್ದಾರೆ. ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ಚಿತ್ರ ಯಶಸ್ಸಿಗೆ ಪ್ರೋತ್ಸಾಹ ನೀಡುತ್ತಿದ್ದಾರೆ. ಹಳೆಯ ಸ್ನೇಹದ ನೆನಪಿನ ಮೇಲೆ ಸುದೀಪ್ ದರ್ಶನ್ ಅವರ ಒಳ್ಳೆಯ ಸಂಬಂಧಕ್ಕೆ ಮತ್ತಷ್ಟು ಪ್ರೇಕ್ಷಕರು ಗಮನ ಹರಿಸಿದ್ದಾರೆ. ಆದರೆ ಸಾಮಾಜಿಕ ಜಾಲತಾಣದ ಫ್ಯಾನ್ಸ್ ಯುದ್ಧ ಇದನ್ನು ಮುಚ್ಚಿ ಹಾಕಲು ಪ್ರಯತ್ನಿಸಿದೆ.
ಪ್ರೇಕ್ಷಕರ ಮನಸ್ಸಿನಲ್ಲಿ ತಮ್ಮ ಸ್ಟಾರ್ಗಳ ಅಭಿಮಾನ, ಪ್ರೀತಿ ಮತ್ತು ಗೌರವ ನಡುವೆ ಸಮ್ಮಿಶ್ರ ಭಾವನೆ ಉಂಟಾಗಿದೆ. ಕೆಲವರಿಗೆ ಶಾಂತಿ ದೊರಕಿದೆ, ಕೆಲವರಿಗೆ ಅಸಮಾಧಾನವಿದೆ. ಈ ಘಟನೆಯ ಪ್ರಮುಖ ಕಾರಣಗಳಲ್ಲಿ ಒಂದು ಸುದೀಪ್ ಯುದ್ಧ ಎಂಬ ಶಬ್ದವನ್ನ ಬಳಸಿದ ವಿಧಾನವಾಗಿದೆ. ಫ್ಯಾನ್ಸ್ ಕೆಲವರಿಗೆ ಈ ಶಬ್ದವು ದರ್ಶನ್ ವಿರುದ್ಧವಾಗಿದೆ ಎಂದು ತಪ್ಪಾಗಿ ಅರ್ಥವಾಗಿದ್ದು, ಇದರಿಂದ ತಾತ್ಕಾಲಿಕ ಗಲಾಟೆ ಹುಟ್ಟಿದಂತಾಗಿದೆ. ಹಾಗೆ ಸುದೀಪ್ ನೇರವಾಗಿ ಪೈರಸಿ ವಿರುದ್ಧದ ಎಚ್ಚರಿಕೆ ನೀಡಿದ್ರೆ ಫ್ಯಾನ್ಸ್ಗಳು ಗಲಾಟೆ ಅಥವಾ ಸಂಘರ್ಷಕ್ಕೆ ಹೋಗಲು ತೊಂದರೆ ಮಾಡ್ತಿರ್ಲಿಲ್ಲ. ಯುದ್ಧ ಪದದ ವಿನ್ಯಾಸ ತಾತ್ಕಾಲಿಕ ತೀವ್ರತೆಯನ್ನು ಹುಟ್ಟುಹಾಕಿದಂತೆ ತೋರ್ತಿದೆ. ನಿಜವಾಗಿಯೂ ಸುದೀಪ್ ತಮ್ಮ ಅಭಿಮಾನಿಗಳನ್ನು ಎಚ್ಚರಿಸಲು ನೇರವಾಗಿ ಪೈರಸಿ ವಿರುದ್ಧ ಎಚ್ಚರಿಕೆ ಎಂದು ನೀಡಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಈ ಮಟ್ಟದ ಕಿಡಿಕಾರಣೆ ಮತ್ತು ಸಂಘರ್ಷ ಉಂಟಾಗ್ತಿರ್ಲಿಲ್ಲ. ಫ್ಯಾನ್ಸ್ ನಡುವೆ ತಪ್ಪು ಅರ್ಥ ಮಾಡಿಕೊಳ್ಳುವ ಸಾಧ್ಯತೆ ಕಡಿಮೆಯಾಗ್ತಿದ್ದಂತೆ ಈ ಘಟನೆಯಿಂದ ಮತ್ತೊಂದು ಪಾಠವೆಂದರೆ ಪ್ರತಿಯೊಂದು ಶಬ್ದದ ಬಳಕೆ ಅತ್ಯಂತ ಗಮನಯುತವಾಗಿರಬೇಕು. ನೇರ ಸ್ಪಷ್ಟ ಸಂದೇಶವು ಫ್ಯಾನ್ಸ್ಗಳಿಗೆ ಗೊಂದಲವನ್ನ ತರುವುದಿಲ್ಲ. ಆದರೆ ಅಡಿಗಟ್ಟಾಗಿ ಹೇಳಿದ ಶಬ್ದಗಳು ಅಥವಾ ಅಂದಾಜು ಸಂದೇಶಗಳು ತೀವ್ರ ಪ್ರತಿಕ್ರಿಯೆ ಹುಟ್ಟಿಸಬಹುದು. ಈ ರೀತಿಯಾಗಿ ಯುದ್ಧ ಪದ ಬಳಸದೆ ನೇರವಾಗಿ ಪೈರಸಿ ಬಗ್ಗೆ ಎಚ್ಚರಿಸಿದ್ರೆ ಸುದೀಪ್ ದರ್ಶನ್ ನಡುವಿನ ಸ್ನೇಹ, ಅಭಿಮಾನಿಗಳ ಪ್ರೀತಿ ಮತ್ತು ಶಾಂತಿಯುತ ವಾತಾವರಣ ಉಳಿದಿತ್ತು. ಈ ಘಟನೆಯೊಂದಿಗೆ ಸಂಬಂಧಿಸಿದಂತೆ ಗಲಾಟೆ, ತಪ್ಪು ಅರ್ಥ ಮಾಡಿಕೊಳ್ಳುವುದು ಮತ್ತು ಫ್ಯಾನ್ಸ್ ಯುದ್ಧವು ಬಹಳಷ್ಟು ತಪ್ಪಿಸಿಕೊಳ್ಳಬಹುದಾಗಿತ್ತು. ಈ ಘಟನೆಯಿಂದ ತಿಳಿದು ಬರುತ್ತಿದೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿ ಶಬ್ದ ಮತ್ತು ನುಡಿಗಳ ಪ್ರಭಾವ ಎಷ್ಟು ಹೆಚ್ಚಾಗಿದೆ ಎಂಬುದು. ಫ್ಯಾನ್ಸ್ಗಳು ತಮ್ಮ ಸ್ಟಾರ್ಗಳ ಬಗ್ಗೆ ತೀವ್ರವಾಗಿ ಪ್ರತಿಕ್ರಿಯಿಸುತ್ತಾರೆ. ಸುದೀಪ್ನ ಯುದ್ಧ ಪದದ ಬಳಕೆ ನೇರವಾಗಿ ಪೈರಸಿ ವಿರುದ್ಧವಾಗಿದ್ರು ಕೆಲ ಅಭಿಮಾನಿಗಳಿಗೆ ತಪ್ಪು ಅರ್ಥಕ್ಕೆ ಕಾರಣವಾಯಿತು. ಇನ್ನು ನೇರವಾಗಿ ಮತ್ತು ಸ್ಪಷ್ಟವಾಗಿ ಪೈರಸಿ ವಿರುದ್ಧ ಎಚ್ಚರಿಕೆ ನೀಡಿದ್ರೆ ಈ ರೀತಿಯ ಗೊಂದಲಗಳು, ಅಭಿಮಾನಿಗಳ ಸಂಘರ್ಷ ಮತ್ತು ಸಾಮಾಜಿಕ ಜಾಲತಾಣಗಳು ಕಿಡಿಕಾರಣೆಗಳನ್ನು ತಡೆಯಬಹುದು. ಯುದ್ಧ ಎಂಬ ಶಬ್ದ ಬಳಕೆ ತಾತ್ಕಾಲಿಕ ಭಾವನಾತ್ಮಕ ಪ್ರತಿಕ್ರಿಯೆಯನ್ನ ಹುಟ್ಟಿಸುತ್ತದೆ. ಇದು ಶಾಂತಿಯನ್ನು ಉಳಿಸಲು ತೊಂದರೆ ಉಂಟು ಮಾಡುತ್ತದೆ. ಸುದ್ದಿಗಾರರು ಮತ್ತು ಚಿತ್ರರಂಗದ ವೃತ್ತಿಜೀವಿಗಳು ಅಭಿಪ್ರಾಯ ನೀಡಿದ್ದಾರೆ. ನಟರು ಒಬ್ಬರ ಬಗ್ಗೆ ಕಿವಿ ಕೊಡಬಾರದು, ಫ್ಯಾನ್ಸ್ ತಮ್ಮ ಅಭಿಮಾನವನ್ನು ತಪ್ಪಾಗಿ ತೋರಬಾರದು ಎಂದು. ಸುದೀಪ್ ದರ್ಶನ್ ನಡುವಿನ ಸ್ನೇಹ ಮತ್ತು ವೈಯಕ್ತಿಕ ಗೌರವ ಈ ಯುದ್ಧದ ನಡುವೆಯೂ ಸ್ಪಷ್ಟವಾಗಿದೆ. ಆದರೆ ಫ್ಯಾನ್ಸ್ ಯುದ್ಧ, ಸಾಮಾಜಿಕ ಜಾಲತಾಣದ ಟೀಕೆಗಳು ಚಿತ್ರರಂಗದ ಶಾಂತಿಯನ್ನು ಕೆಲವೊಮ್ಮೆ ಹಾಳು ಮಾಡುತ್ತಿವೆ. ಡಿಸೆಂಬರ್ 25ರಂದು ಮಾರ್ಕ್ ಬಿಡುಗಡೆ ಆಗಿದೆ. ಫ್ಯಾನ್ಸ್ ಸಂಘರ್ಷದ ಮಧ್ಯೆ ಚಿತ್ರ ಪ್ರೇಕ್ಷಕರ ಗಮನ ಸೆಳೆದಿದೆ. ಇಲ್ಲಿ ಸುದೀಪ್ ನಟನೆಯ ಮಾರ್ಕ್ ಚಿತ್ರ ಅಭಿಮಾನಿಗಳ ಪ್ರೀತಿ, ಸ್ನೇಹ ಮತ್ತು ಸಾಮಾಜಿಕ ಚರ್ಚೆಗಳ ಮಧ್ಯೆ ಬೃಹತ್ ಗಮನ ಸೆಳೆದಿದೆ. ಈ ಘಟನೆಯ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ಫ್ಯಾನ್ಸ್ ಸಂಸ್ಕೃತಿ, ತೀವ್ರ ಚರ್ಚೆ ಮತ್ತು ನಟ ಫ್ಯಾನ್ ಸಂಬಂಧಗಳ ಬದಲಾವಣೆಗಳು ಸ್ಪಷ್ಟವಾಗಿವೆ. ಸುದೀಪ್ ಮತ್ತು ದರ್ಶನ್ ತಮ್ಮ ಸ್ನೇಹ ಉಳಿಸಿಕೊಂಡ್ರು. ಫ್ಯಾನ್ಸ್ ಯುದ್ಧ ತೀವ್ರವಾಗಿದೆ. ಫೈನಲ್ ಆಗಿ ಸಿನಿಮಾ ಯಶಸ್ಸು ಮಾತ್ರವೇ ಮುಖ್ಯ. ಆದ್ರೆ ಈ ಘಟನೆಯಿಂದ ಅಭಿಮಾನಿಗಳು ತಮ್ಮ ಸ್ಟಾರ್ಗಳ ಬಗ್ಗೆ ಜಾಗರೂಕತೆಯಿಂದ, ಗೌರವದಿಂದ ವರ್ತಿಸುವ ಅಗತ್ಯವನ್ನು ಕಲಿಯುತ್ತಾರೆ. ಇತ್ತೀಚಿನ ಘಟನೆಗಳಿಂದ ಸ್ಪಷ್ಟವಾಗಿದೆ, ಸ್ಯಾಂಡಲ್ವುಡ್ನಲ್ಲಿ ಫ್ಯಾನ್ಗಳ ಪ್ರೀತಿ ಮಾತ್ರವಲ್ಲ, ಅವರ ಪ್ರತಿಕ್ರಿಯೆಗಳ ತೀವ್ರತೆ ಕೂಡ ಸ್ಟಾರ್ಗಳ ಬದುಕಿನ ಭಾಗವಾಗಿದೆ. ಸುದೀಪ್ ದರ್ಶನ್ ಸ್ನೇಹ ತೀವ್ರ ಟೀಕೆಗಳ ನಡುವೆ ಸಹ ಉಳಿದಿದೆ. ಆದ್ರೆ ಯುದ್ಧದ ಚರ್ಚೆಗಳಿಂದ ಗಮನ ಸೆಳೆದಿದ್ದು ಮಾರ್ಕ್ ಚಿತ್ರದ ಮುಂದಿನ ಭವಿಷ್ಯಕ್ಕೂ ಸಹ ಪ್ರಭಾವ ಬೀರುವ ಚಾನ್ಸಸ್ ಕೂಡ ಇದೆ. ಈ ಫ್ಯಾನ್ಸ್ ವಾರ್ ಎಲ್ಲಿಯವರೆಗೂ ಹೋಗುತ್ತೆ ಅಥವಾ ಇದಕ್ಕೆಲ್ಲ ಫುಲ್ ಸ್ಟಾಪ್ ಬೀಳುತ್ತಾ, ಇದೆಲ್ಲವನ್ನ ನಾವು ಕಾದು ನೋಡ್ಬೇಕಿದೆ. ಇನ್ನು ಈ ಫ್ಯಾನ್ಸ್ ವಾರ್ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ. ಸಪ್ತಗಿರಿ NPS ಯೂನಿವರ್ಸಿಟಿ ಅರ್ಪಿಸುವ ನಂದನ ಪ್ಯಾಲೇಸ್ ಸಹ ಪ್ರಾಯೋಜಕತ್ವದಲ್ಲಿ ಕರ್ನಾಟಕ ಟಿವಿ ಮತ್ತು ಆಟ್6 ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಆಕರ್ಷಕ ಬಹುಮಾನ ಗೆಲ್ಲಿ. ಹೆಸರು ನೋಂದಾಯಿಸಲು ಕರೆ ಮಾಡಿ 9113549531. ತಾಲೂಕು, ಜಿಲ್ಲಾ ಮಟ್ಟ ಹಾಗೂ ಬೆಂಗಳೂರಿನಲ್ಲಿ ಏರಿಯಾವಾರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಅರ್ಹತಾ ಸುತ್ತಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ಪ್ರತಿ ಹಂತದಲ್ಲೂ ನಗದು ಬಹುಮಾನ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ. ಅರ್ಹತಾ ಸುತ್ತಿನ ದ್ವಿತೀಯ ಬಹುಮಾನ 3,000 ರೂಪಾಯಿ. ಅರ್ಹತಾ ಸುತ್ತಿನ ತೃತೀಯ ಬಹುಮಾನ 2,000 ರೂಪಾಯಿ. ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ.
ಫಿನಾಲೆಯ ದ್ವಿತೀಯ ಬಹುಮಾನ 20,000 ರೂಪಾಯಿ, ಫಿನಾಲೆಯ ತೃತೀಯ ಬಹುಮಾನ 10,000 ರೂಪಾಯಿ, ಒಟ್ಟಾರೆ 5 ಲಕ್ಷ ನಗದು ಬಹುಮಾನ ವಿತರಣೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.